Follow my Instagram to get crazy updates. ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ. ಮೈಸೆಲ್ಫ್ ಅಕ್ಷಯ್. ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು TVS ಸ್ಟಾರ್ ಸಿಟಿ ಪ್ಲಸ್ ಆ್ಯಂಡ್ ದಿಸ್ ಇಸ್ ದಿ ಕೀ. ಬನ್ನಿ ಫಸ್ಟು ಕೀ ಆಗೋಣ. ಇದರಲ್ಲಿ ಡೇ ಟೈಮ್ ರನ್ನಿಂಗ್ ಲೈಟ್ ಬರಲ್ಲ, ನಾರ್ಮಲ್ LED ಲೈಟ್ಸ್ ಬರುತ್ತೆ. ಫಸ್ಟು 360 ಡಿಗ್ರಿ ಗಾಡಿನ ನೋಡೋಣ ಬನ್ನಿ. ರೈಟ್ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಬ್ಯಾಕ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ. ಲೆಫ್ಟ್ ಸೈಡ್ ಪ್ರೊಫೈಲ್ ಈ ಥರ ಇದೆ. ಆ್ಯಂಡ್ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಫಸ್ಟು ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಫುಲ್ಲು LED ಲೈಟ್ಸ್ ಬರುತ್ತೆ, 2 LED ಲೈಟ್ಸ್ ಬರುತ್ತೆ. ಆ್ಯಂಡ್ TVS ಲೋಕನ ಪ್ಲೇಸ್ ಮಾಡಿದ್ದಾರೆ. ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಗ್ರಾಫಿಕ್ ಎಲ್ಲ ಚೆನ್ನಾಗಿದೆ. ಇಂಡಿಕೇಟರ್ಸ್ ಎಲ್ಲ ಚೆನ್ನಾಗಿದೆ. ಇಂಡಿಕೇಟರು ಆರೆಜಾನ್ ಬಲ್ಬ್ ಬರುತ್ತೆ. ಇದರಲ್ಲಿ 2 ಥರ ವೇರಿಯಂಟ್ ಬರುತ್ತೆ. ಒಂದು ಡಿಸ್ಕ್ ಬ್ರೇಕ್ ಇರೋದು, ಇನ್ನೊಂದು ಡ್ರಮ್ ಬ್ರೇಕ್ ಇರೋದು. ನಾನೀಗ ರಿವ್ಯೂ ಮಾಡ್ತಿರೋದು ಡ್ರಮ್ ಬ್ರೇಕ್ ಇರೋದು. ಇದು ಕಾಂಬಿ ಬ್ರೇಕ್ ಸಿಸ್ಟಮು. ಜೊತೆಗೆ ಇದು ಟ್ಯೂಬ್ಲೆಸ್ ಟೈರು ಆ್ಯಂಡ್ 17 ಇಂಚಸ್ ಟೈರ್ ಪ್ರೊಫೈಲು. ಅಲಾಯ್ ವೀಲ್ಸ್ ಬರುತ್ತೆ. ಆ್ಯಂಡ್ ಮುಂದ್ಗಡೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ನೋಡ್ಬೋದು. ಆ್ಯಂಡ್ TVS ಲೋಗೋನ ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಗಾಡಿ ಕಲರ್ ಬಂದುಬಿಟ್ಟು ಗ್ರೇ ಬ್ಲ್ಯಾಕ್ ಅಂತ ಕರೀತಾರೆ. ಕೆಳಗಡೆ ಸ್ಟಾರ್ ಸಿಟಿ ಪ್ಲಸ್ ಅಂತ ರಿಟರ್ನ್ ಮಾಡಿದ್ದಾರೆ, ನೋಡ್ಬೋದು. ಗ್ಲಾಸಿ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ETFI ಅಂತ ರಿಟರ್ನ್ ಮಾಡಿದ್ದಾರೆ. ಹಂಗಂದರೆ ಇದು FI ಇಂಜಿನು. ಕಿಕ್ ಸ್ಟಾರ್ಟರ್ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ನೋಡ್ಬೋದು, ತುಂಬ ಲಾಂಗಾಗಿ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಶಾಕ್ ಅಬ್ಸರ್ಬರು, ಹೈಡ್ರಾಲಿಕ್ ಶಾಕ್ ಅಬ್ಸರ್ವ್ ಅಂತ ಕರೀತಾರೆ. ಆ್ಯಂಡ್ ಬ್ಯಾಕ್ ಸೈಡು ಬ್ರೇಕು ಡ್ರಮ್ ಬ್ರೇಕ್ ಬರುತ್ತೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 110cc ಇಂಜಿನ್ನು. ETFI ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಈ ETFI ಟೆಕ್ನಾಲಜಿ ಏನಪ್ಪ ಯೂಸ್ ಅಂದರೆ 15% ಮೋರ್ ಮೈಲೇಜ್ ಕೊಡುತ್ತೆ, 15% ಮೋರ್ ಮೈಲೇಜ್ ಕೊಡುತ್ತೆ. ಆ್ಯಂಡ್ ಪವರ್ ವಿಚಾರಕ್ಕೆ ಬಂದಾಗ ಇದು 8 hours ಪವರ್ ಬರುತ್ತೆ. ಆ್ಯಂಡ್ ಟಾರ್ಕ್ ವಿಚಾರಕ್ಕೆ ಬಂದಾಗ 8.7 ಟಾರ್ಕ್ ಬರುತ್ತೆ. ಜೊತೆಗೆ ಇದು 4 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್, ಅಂದರೆ 4 ಗೇರ್ ಬರುತ್ತೆ. ಆ್ಯಂಡ್ 90 KMPL ಕೊಡುತ್ತೆ, ಅಂದರೆ 90 ಕಿಲೋಮೀಟರು 1 ಲೀಟ್ರ್ ಪೆಟ್ರೋಲ್ಗೆ ಮೈಲೇಜ್ ಕೊಡುತ್ತೆ. ಇನ್ನು ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಇದು ಆಲೆಜಾನ್ ಬಲ್ಬ್ ಬರುತ್ತೆ. ಇಂಡಿಕೇಟರ್ ಆಲೆಜಾನ್ ಬಲ್ಬ್ ಬರುತ್ತೆ. ಹ್ಯಾಂಡಲ್ ಗ್ರಾಬ್ಸು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೀಟು ಸಿಂಗಲ್ ಪೀಸ್ ಸೀಟು. ಲೆಫ್ಟ್ ಸೈಡೂ ETFI ಅಂತ ರಿಟರ್ನ್ ಮಾಡಿದ್ದಾರೆ, ನೋಡ್ಬೋದು. ಆ್ಯಂಡ್ ಸ್ಟಾರ್ ಸಿಟಿ ಪ್ಲಸ್ ಅಂತ ರಿಟರ್ನ್ ಮಾಡಿದ್ದಾರೆ. ಚೈನ್ ಡ್ರೈವ್ಗೆ ಕವರ್ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸೆಂಟ್ರ್ ಸ್ಟ್ಯಾಂಡ್ ಇದೆ. ಜೊತೆಗೆ ಇದರೊಳಗೆ 3 ಕಲರ್ ಬರುತ್ತೆ. ಬ್ಲ್ಯಾಕ್ ರೆಡ್ ಅಂತ ಬರುತ್ತೆ, ಬ್ಲೂ ಸಿಲ್ವರ್ ಅಂತ ಬರುತ್ತೆ, ಮತ್ತು ಗ್ರೇ ಬ್ಲ್ಯಾಕ್ ಅಂತ ಬರುತ್ತೆ. ಇದು ಗ್ರೇ ಬ್ಲ್ಯಾಕ್ ಅಂತ. ಫ್ಯೂಯಲ್ ಲಿಡ್ ಓಪನ್ ಮಾಡೋಣ ಬನ್ನಿ. ಸೊ ಈ ಥರ ಓಪನ್ ಮಾಡಬೇಕು. ಕ್ಲೋಸು ಸಿಂಪಲ್ಲು. ಇದರಲ್ಲಿ 10 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಹಿಡಿಸುತ್ತೆ. ಸೊ ಸಿಂಪಲ್ ಕ್ಲೋಸು, ಯಾಕೋ ಬರ್ತಿಲ್ಲ. ಬಂತು. ಕೀ ಹಾಕೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಕೀ ಆನ್ ಮಾಡಿದಾಗ ಫುಲ್ಲು ಸ್ವೈಪ್ ಆಗುತ್ತೆ. ಸ್ಪೀಡೋಮೀಟರ್ ಅನಲಾಗಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಂಡಿಕೇಟರ್ಸು, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಎಲ್ಲ ಕೊಟ್ಟಿದ್ದಾರೆ. ಫ್ಯೂಯಲ್ ಗೇಜ್ ತೋರಿಸುತ್ತೆ. ಓಡೋಮೀಟರ್ ಇದೆ. ಸ್ಪೀಡೋಮೀಟ್ರ್ ಅನಲಾಗಲ್ಲಿ ಕೊಟ್ಟಿದ್ದಾರೆ. ಅದರೊಳಗೆ TVS ಲೋಗೋನ ಪ್ಲೇಸ್ ಮಾಡಿದ್ದಾರೆ, ನೋಡ್ಬೋದು. ಈ ಥರ ಕಾಣುತ್ತೆ. ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಎಲ್ಲ ಲೈಟ್ಸ್ ಆನ್ ಆಗುತ್ತೆ. ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ಆಗುತ್ತೆ, ತೆಗೆದ್ರೆ ಹೋಗುತ್ತೆ. ಸೊ ಅದು ಚಾರ್ಜಿಂಗ್ ಪೋರ್ಟ್ ಅಂತ ಕೊಟ್ಟಿರ್ಬೋದು, ಆದರೆ ಈ ಗಾಡಿ ಒಳಗಿಲ್ಲ. ಇನ್ನು ಲೆಂತ್ ವಿಚಾರಕ್ಕೆ ಬಂದಾಗ 1900 mm ಬರುತ್ತೆ. ವಿಡ್ತು 755 mm ಬರುತ್ತೆ. ಹೈಟು 1080 mm ಬರುತ್ತೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು 172 mm ಬರುತ್ತೆ. ಪರ್ಟಿಕ್ಯುಲರ್ ಈ ಗಾಡಿ ಪ್ರೈಸ್ ಬಂದುಬಿಟ್ಟು 74,000 ಶುರುವಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.